ಹಲೋ ಫ್ರೆಂಡ್ಸ್, ಇದು ಮನೆ ಅಡುಗೆ ಮನೆಗೆ ಸುಸ್ವಾಗತ. ನೋಡಿ, ಈಗ ಅಕ್ಕಿ ಹಾಕ್ಕೊತಾ ಇದ್ದೀನಿ ಜಾರಿಗೆ. ಅಕ್ಕಿ ನೈಟ್ ನೆನೆಸಿ ಬೆಳಗ್ಗೆ ಎದ್ದು ನಾವು ಇಟ್ಕೋಬೇಕು. ನಾವು ಒಂದು ಸೇರಷ್ಟು ಅಕ್ಕಿ ಹಾಕಿ ನೆನೆಸ್ಕೊಂಡು ಕುಟ್ಕೊತಾ ಇದ್ದೀನಿ. ನೀರು ಇದು ಮುಳುಗೋಷ್ಟು ಹಾಕೊಳ್ಳಿ ಸಾಕು. ನೋಡಿ, ಈ ಥರ ಫೈನ್ ಪೇಸ್ಟ್ ಆಗಬೇಕು. ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಈಗ ತುಂಬ ತೆಳ್ಳಗಿರಬೇಕು, ದೋಸೆ ಹಿಟ್ಟು ಹಾಕ್ದಂಗೆ. ನೋಡಿ, ಹಿಂಗೆ ಫೈನ್ ಪೇಸ್ಟ್ ಹಾಕಿ ದೋಸೆ ಹಿಟ್ಟು. ತುಂಬ ಗಟ್ಟಿನೂ ಬೇಡ, ತುಂಬ ನೀರು ಬೇಡ, ನಾರ್ಮಲಾಗಿರಬೇಕು. ನಿಮ್ಗೆ ಅಷ್ಟು ಗೊತ್ತಾಗಲಿಲ್ಲ ಅಂದರೆ ಹಿಂಗಂದರೆ ಲೈನ್ 2 ಟಚ್ ಆಗಬಾರ್ದು, ಹಿಟ್ಟು ಈ ರೀತಿ ಇರಬೇಕು. ನಿಮ್ಗೆ ಅವಾಗ ಗೊತ್ತಾಗುತ್ತೆ ಆ ರೀತಿ ಹಪ್ಪಳ ಹಿಟ್ಟು ಹಾಕಬೇಕು ಅಂತ. ಇದಕ್ಕೆ ಬೇಕಾಗಿರೋ ಪದಾರ್ಥಗಳು: ಉಪ್ಪು, ಓಂಕಾಳು, ಜೀರಿಗೆ, ಚಿಲ್ಲಿ ಫ್ಲೇಕ್ಸು ಇಷ್ಟು ಹಾಕ್ಕೊಳ್ಳಿ ಸಾಕು. ನಾನು 2 ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ, 1 ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ, 2 ಸ್ಪೂನ್ ಸೋಂಪು ಹಾಕ್ಕೊಂಡಿದ್ದೀನಿ, 1 ಸ್ಪೂನು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಬೇಗನೂ ಆಗುತ್ತೆ, ಚೆನ್ನಾಗೂ ಇರುತ್ತೆ. ಬೇಕಾದ್ರೆ ಉಪ್ಪು ಎಷ್ಟು ಬೇಕಷ್ಟು ಮಿಕ್ಸ್ ಮಾಡ್ಕೋಬೋದು. ಕೆಟ್ಟೋಗುತ್ತೆ ಅನ್ನೋ ಇದು ಇರಲ್ಲ. ಸೋಂಪು ಹಾಕೋದು ತುಂಬ ಒಳ್ಳೆಯದು, ಬೇಗ ಚೆನ್ನಾಗಿ ಜೀರ್ಣ ಆಗುತ್ತೆ. ಸೋಡಾ ಅಂತೂ ಹಾಕಲೇಬೇಡಿ, ಹಪ್ಪಳ ತುಂಬ ಚೆನ್ನಾಗಿ ಬರುತ್ತೆ, ಅಕ್ಕಿ ಹಪ್ಪಳ. ನಾನು ಆಲ್ರೆಡಿ ಮೊದಲೇ ಹಪ್ಪಳ ಮಾಡಿದ್ದೀನಿ ಸ್ಯಾಂಪಲ್ ಆಗಿ. ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಈ ಥರ ಬರುತ್ತೆ ಒಣಗಿದ ಹಪ್ಪಳ. ತುಂಬ ಅಗಲವಾಗಿ ಬರುತ್ತೆ, ತುಂಬ ಚೆನ್ನಾಗಿ ಇರುತ್ತೆ. ಒಣಗಿದ್ಮೇಲೆ ಈ ಥರ ಬರುತ್ತೆ ಹಪ್ಪಳ, ತುಂಬ ಫೈನಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್. ತೆಗೆದ್ಮೇಲೆ ಈ ಥರ ಆಗಿರುತ್ತೆ. ಮತ್ತು ಸ್ವಲ್ಪ 1 ಸೆಕೆಂಡಾಗಿ ಈ ಥರ ಫೋಲ್ಡ್ ಮಾಡಿ ಈ ಥರ ಇದಾಗಬೇಕು, ಸ್ವಲ್ಪ ಇದಾಗಬೇಕು, ಬೇಯಬೇಕು ಅದು. ನೋಡಿ ಫ್ರೆಂಡ್ಸ್, ನಿಧಾನ ಸೂಜಿಲಿ ತೆಗೀರಿ. ಕೈಯಲ್ಲೂ ತೆಗಿಯೋದು, ಅದು ಕೈಯಲ್ಲಿ ತೆಗೆದು ಕಿತ್ತೋಗುತ್ತೆ. ಸೂಜಿ ಇಲ್ಲ ಆದರೆ ಸ್ಪೂನ್ ಕಡ್ಡಿಲ್ಲ ಆದರೆ ನಿಧಾನಕ್ಕೆ ತೆಗಿಬೋದು ನಾವು. ಅದ್ರ ಭಾಗಷ್ಟಕ್ಕೆ ತೆಗೆದು ನೀಟಾಗಿ ಇದು ಮಾಡ್ಕೋಬೋದು ಫ್ರೆಂಡ್ಸ್. ಇಂಥ ಸೂಜಿಲಿ ತೆಗೆದ್ರೆ ಈ ಥರ ಬರುತ್ತೆ. ಇನ್ನು ಮನೆ ಒಳಗಡೆ ನೀವು ಚಾಪೆ ಹಾಸ್ಕೊಂಡು ಬಟ್ಟೆ ಮನೆಯಲ್ಲಿ ಒಣಗಿಸ್ಕೊಬೋದು. ಆಮೇಲೆ ಎಲ್ಲ ಆದಮೇಲೆ